ಹಾಯ್ ಮಕ್ಕಳೇ, ಇಂದಿನ SLC ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಮೊದಲನೇ SLC ವಿದ್ಯಾರ್ಥಿಗಳಿಗೆ ನಾವೇನು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಮೊದಲನೇ ತರಗತಿಯಲ್ಲಿ ನಾವು ಹಲವಾರು ಟಾಪಿಕ್ಸ್ ನ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಹಲವಾರು ಟಾಪಿಕ್ಸ್ ನ ನಾವು ಮೊದಲನೇ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಶ್ರೇಣಿ ಅಂದ್ರೆ ಏನು ಅಂತ ನೋಡಿದ್ವಿ. ಜೊತೆಗೆ ಶ್ರೇಣಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ನಂತರ ಪರಿಮಿತ ಶ್ರೇಣಿ ಅಂದ್ರೆ ಏನು, ಅಪರಿಮಿತ ಶ್ರೇಣಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ನಂತರ ಸಮಾಂತರ ಶ್ರೇಣಿ ಅಂದ್ರೆ ಏನು ಅಂದ್ರೆ ಮೊದಲನೇ ಚಾಪ್ಟರ್ ಇರೋದೇ ಸಮಾಂತರ ಶ್ರೇಣಿ ಅಲ್ವಾ ಮಕ್ಕಳ? ಸಮಾಂತರ ಶ್ರೇಣಿ ಅಂದ್ರೆ ಏನು, ಸಮಾಂತರ ಶ್ರೇಣಿಗೆ ಉದಾಹರಣೆಗಳೇನು ಅನ್ನೋದನ್ನ ಉದಾಹರಣೆಯೊಂದಿಗೆ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಮೊದಲನೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿರೋದು ಎಲ್ಲವೂ ಸಹ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಫಸ್ಟ್ ಟೈಮು ಈ ಒಂದು SLC ತರಗತಿ ಕ್ಲಾಸ್ಗೆ ಅಂದ್ರೆ ಫಸ್ಟ್ ಕ್ಲಾಸ್ ನೋಡದೆ ಇವತ್ತಿನ ಎರಡನೇ ಕ್ಲಾಸ್ ಅನ್ನ ನೋಡ್ತಾ ಇರ್ತಕ್ಕಂತಹ SLC ವಿದ್ಯಾರ್ಥಿಗಳು ಏನಿದ್ದೀರಾ, ಓಕೆ, ಇದು ಉಚಿತವಾಗಿ ಮಾಡ್ತಾ ಇರ್ತಕ್ಕಂತಹ ಕ್ಲಾಸಸ್ ರಾಜ್ಯದಲ್ಲಿ. ಓಕೆ, ಇಂಟ್ರೆಸ್ಟ್ ಇರೋರೆಲ್ಲರೂ ಸಹ ನೀವು ನಿಮ್ಮ ಸ್ನೇಹಿತರಿಗೆ ಈ ಒಂದು ಕ್ಲಾಸ್ ಈ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬಹುದು. ನೀವು ಸಹ ದಾವಣಗೆರೆ ಟ್ಯುಟೋರಿಯಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಕ್ಲಾಸ್ ನ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಸಿಯಾಗಿ ನೀವು ಕ್ಲಾಸ್ ನ ವಾಚ್ ಮಾಡಬಹುದು, ಆಯ್ತಾ? ಜೊತೆಗೆ ಹೇಳಿದ್ದೆ ನಾನು, ಟೆಲಿಗ್ರಾಮ್ ಗ್ರೂಪ್ SLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ SLC ಕೋಚಿಂಗ್ ಬೈ DVG ಟ್ಯುಟೋರಿಯಲ್ಸ್ ಅಂತ ಸರ್ಚ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕ್ ಗೆ ನೇರವಾಗಿ ನೀವು ಜಾಯಿನ್ ಆಗ್ಬೋದು, ಅಥವಾ ಜೊತೆಗೆ ನಿಮ್ಮ ಫ್ರೆಂಡ್ಸ್ ನು ಸಹ ಆಡ್ ಮಾಡಿ ಆಗ್ಬೋದಾ? ಹಾಗಾದ್ರೆ ಬನ್ನಿ, ಇವತ್ತಿನ ಕ್ಲಾಸ್ ಅಲ್ಲಿ ಏನನ್ನ ಡಿಸ್ಕಸ್ ಮಾಡೋದು ಅಂದ್ರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು ಅಂದ್ರೆ ಮಕ್ಕಳ, a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, a ಪ್ಲಸ್ n-1 ಇಂಟು ಡಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, a ಅಂದ್ರೆ ಶ್ರೇಣಿಯಲ್ಲಿ a ಅಂದ್ರೆ ಮೊದಲನೇ ಪದ ಆಗಿರುತ್ತೆ. ಅಂದ್ರೆ ಮೊದಲನೇ ಸಂಖ್ಯೆ ಏನಿರುತ್ತೋ ಅದೇ ಮೊದಲನೇ ಪದ, ಅದನ್ನ ನಾವು a ಇಂದ ಸೂಚಿಸ್ತೀವಿ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸವಾಗಿರುತ್ತೆ. ಸಾಮಾನ್ಯ ವ್ಯತ್ಯಾಸವನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು ಸಹ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಇಲ್ಲಿ ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗಿರುವಂತದ್ದು ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಡಿ ಏನಿದೆ, ಇದು ಏನಾಗಿರಬಹುದು ಅಂದ್ರೆ ಧನ ಸಂಖ್ಯೆ ಇರಬಹುದು, ಋಣ ಸಂಖ್ಯೆ ಇರಬಹುದು, ಶೂನ್ಯವೂ ಸಹ ಆಗಿರಬಹುದು. ಡಿ ಸಾಮಾನ್ಯ ವ್ಯತ್ಯಾಸ ಬರುತ್ತಲ್ಲ, ಸಾಮಾನ್ಯ ವ್ಯತ್ಯಾಸ ಅನ್ನುವಂಥದ್ದು ಧನ ಸಂಖ್ಯೆಯೂ ಆಗಿರಬಹುದು, ಋಣ ಸಂಖ್ಯೆಯೂ ಆಗಿರಬಹುದು, ಸೊನ್ನೆನೂ ಸಹ ಬರಬಹುದು. ನೋಡ್ರಿ, ಡಿ ಯನ್ನ ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತ ಕಂಡೀಷನ್ ಇಲ್ಲಿ ಮೆನ್ಷನ್ ಮಾಡಿದೀವಿ. ಡಿ ಅಂತ ಕಂಡುಹಿಡಿಬೇಕಾದ್ರೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾದ್ರೆ ಎರಡನೇ ಪದದಿಂದ, A2 ಅಂದ್ರೆ ಎರಡನೇ ಪದ, ಎರಡನೇ ಪದದಿಂದ ಮೊದಲನೇ ಪದವನ್ನ ಕಳೆದ್ರು ಡಿ ಬರುತ್ತೆ. ಅದೇ ರೀತಿ ಮೂರನೇ ಪದದಿಂದ ಎರಡನೇ ಪದವನ್ನ ಕಳೆದ್ರು ಅದು ಡಿನೇ. ಅದೇ ರೀತಿ ನಾಲ್ಕನೇ ಪದದಿಂದ ಮೂರನೇ ಪದ ಕಳೆದಾಗ್ಲೂ ಬರುವಂತದ್ದು ಅದು ಸಾಮಾನ್ಯ ವ್ಯತ್ಯಾಸವೇ ಆಗಿರುತ್ತೆ. ಆದ್ರೆ ಒಂದ್ ಅರ್ಥ ಮಾಡ್ಕೋಬೇಕು, ಏನು, ಸಾಮಾನ್ಯವಾಗಿ ನಾವು ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಈ ಒಂದು ಕಂಡೀಷನ್ ಅನ್ನ ಬಳಸಿ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿತೀವಿ. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಿಮಗೆ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಓಕೆ, ನೋಡಿ, ನಾನು ಮತ್ತೊಮ್ಮೆ ಇಲ್ಲಿ ಬರೀತೀನಿ. ಎ ಮೊದಲನೇ ಪದ, ಎರಡನೇ ಪದ ಬೇಕಾದ್ರೆ ಮೊದಲನೇ ಪದಕ್ಕೆ ಅಂದ್ರೆ ಇಂದಿನ ಪದಕ್ಕೆ ಡಿ ಯನ್ನ ಸೇರಿಸಬೇಕು ಅಂತ ನಾವು ಸಮಾಂತರ ಶ್ರೇಣಿಯ ಸಂಬಂಧಪಟ್ಟಂತಹ ಡೆಫಿನೇಷನ್ ಅಲ್ಲಿ ತಿಳ್ಕೊಂಡಿದ್ದೇವೆ. ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು.
ಇವಾಗ ಅವಾಗ ಎರಡನೇ ಪದ ಸಿಕ್ತು ಎ ಪ್ಲಸ್ ಡಿ. ಎ ಪ್ಲಸ್ ಡಿ ಗೆ ಮತ್ತೆ ಡಿ ಅನ್ನ ಕೂಡಬೇಕು. ಎ ಪ್ಲಸ್ ಡಿ ಗೆ ಮತ್ತೆ ಡಿ ಅನ್ನ ಕೂಡಿದಾಗ ಏನಾಗುತ್ತೆ, ಡಿ ಗೆ ಡಿ ಸೇರಿದಾಗ 2d ಆಗುತ್ತೆ. ಎ ಪ್ಲಸ್ 2d ಆಯ್ತು. ಮತ್ತೆ ಎ ಪ್ಲಸ್ 2d ಗೆ ಮತ್ತೆ ಡಿ ಅನ್ನ ಕೂಡಿದಾಗ ಎ ಪ್ಲಸ್ 3d ಆಗುತ್ತೆ. ಇದು ಇದೇ ರೀತಿ ಮುಂದುವರೆದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರುತ್ತೆ. ಇದು ಕೊನೆಯ ಪದ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋದು ಕೊನೆಯ ಪದ, ಎ ಅನ್ನೋದು ಮೊದಲನೇ ಪದ. ಹಾಗಾದ್ರೆ ಸರ್ ಅದು ಗೊತ್ತಾಯ್ತು ಸರ್. ಈಗ ಸಮಾಂತರ ಶ್ರೇಣಿಗಳಲ್ಲೂ ಸಹ ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ನಾವು ನೋಡ್ತಾ ಹೋಗ್ತೇವೆ. ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ. ಸರ್ ಏನ್ ಸರ್ ಈಗ ಅಂದ್ರೆ ಅರ್ಥ? ನೀವು ಕಳೆದ ತರಗತಿಯಲ್ಲಿ ಪರಿಮಿತ ಶ್ರೇಣಿ ಮತ್ತು ಅಪರಿಮಿತ ಶ್ರೇಣಿಯನ್ನ ಓದಿದಿರಲ್ಲ, ಅದೇ ತರನೇ ಇಲ್ಲಿ ಪರಿಮಿತ ಸಮಾಂತರ ಶ್ರೇಣಿ ಮತ್ತು ಅಪರಿಮಿತ ಸಮಾಂತರ ಶ್ರೇಣಿ. ಯಾವ ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿರುತ್ತದೆಯೋ ಅದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತ ನಾವು ಕರಿತೇವೆ. ನಿರ್ದಿಷ್ಟ ಅಂದ್ರೆ ಎಣಿಸಲು ಸಾಧ್ಯವಾಗಷ್ಟು ಸಂಖ್ಯೆಯನ್ನ ಹೊಂದಿದ್ರೆ ಅದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಈ ಸಮಾಂತರ ಶ್ರೇಣಿಗಳಿಗೆ ನಾನು ಈಗಾಗಲೇ ತಿಳಿಸಿದ್ದೀನಿ, ಪರಿಮಿತ ಅಂತ ಬಂದಾಗ ಕೊನೆಯ ಪದ ಇರುತ್ತೆ. ಈ ಸಮಾಂತರ ಶ್ರೇಣಿಗಳಿಗೆ ಕೊನೆಯ ಪದ ಇರುತ್ತದೆ. ಈ ಸಮಾಂತರ ಶ್ರೇಣಿಗಳಿಗೆ ಕೊನೆಯ ಪದ ಇರುತ್ತದೆ. ಉದಾಹರಣೆಯನ್ನ ನಾವು ನೋಡಿದಾಗ 5, 10, 15 ಈ ರೀತಿ ಮುಂದುವರಿಸ್ತಾ 50 ನೋಡಿ, ಇದೊಂದು ಸಮಾಂತರ ಶ್ರೇಣಿ, ಕೊನೆಯ ಪದ ಇದೆ. ಓಕೆ, ಹಾಗಾದ್ರೆ ಇದು ಪರಿಮಿತ ಸಮಾಂತರ ಶ್ರೇಣಿ ಆಯ್ತು. 1.1, 2.1, 3.1, 4.1 ಕೊನೆಯದಾಗಿ 20.1 ಇದೊಂದು ಸಮಾಂತರ ಶ್ರೇಣಿ. -7, -5, -3 ಈ ಮೂರು ಸಹ ಸಮಾಂತರ ಶ್ರೇಣಿಗೆ ಉದಾಹರಣೆಗಳಾಗುತ್ತೆ. ಕೊನೆಯ ಪದ ಇದ್ರೆ ಪರಿಮಿತ ಸಮಾಂತರ ಶ್ರೇಣಿ. ಯಾವ ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಹೊಂದಿರುವುದಿಲ್ಲವೋ, ಅಂದ್ರೆ ಎಣಿಸಲು ಸಾಧ್ಯವಾಗುವಷ್ಟು ಸಂಖ್ಯೆಗಳನ್ನ ಹೊಂದಿರುವುದಿಲ್ಲವೋ ಅದನ್ನ ನಾವು ಅಪರಿಮಿತ ಅಂತ ಕರಿತೀವಿ. ಸಿಂಪಲ್ ಆಗಿ ನಾವು ತಿಳ್ಕೊಳ್ಳೋದೇ ಆದ್ರೆ, ನೋಡಿದ ತಕ್ಷಣ ಹೇಳ್ಬೇಕು ಅಂದ್ರೆ, ಈ ಒಂದು ಸಮಾಂತರ ಶ್ರೇಣಿಗಳಿಗೆ ಏನಿರೋದಿಲ್ಲ ಮಕ್ಕಳ, ಕೊನೆಯ ಪದ ಅನ್ನೋದು ಇರೋದಿಲ್ಲ. ನೋಡಿ ಉದಾಹರಣೆನ ಇಲ್ಲಿ ನಾನು 1, 2, 3, 4 ಇದು ಸಮಾಂತರ ಶ್ರೇಣಿನೇ, ಆದ್ರೆ ಇದು ಅಪರಿಮಿತ ಸಮಾಂತರ ಶ್ರೇಣಿ. 100, 80, 60, 40 ಮುಂದುವರೆದಿದೆ. ಕೊನೆ ಪದ ಯಾವುದು ಗೊತ್ತಿಲ್ಲ. ಓಕೆ, ಸೊ ಇದು ಅಪರಿಮಿತ ಸಮಾಂತರ ಶ್ರೇಣಿ. 5, 5, 5, 5, 5 ಇದೇ ರೀತಿ ಮುಂದುವರಿಸ್ತಾ ಹೋಗ್ಬೋದು. ಇದು ಸಹ ಒಂದು ಅಪರಿಮಿತ ಸಮಾಂತರ ಶ್ರೇಣಿ ಆಗತ್ತೆ. ಹಾಗಾದ್ರೆ ಈಗ ಮೊದಲನೇ ಅಭ್ಯಾಸಕ್ಕೆ ಬರೋಣ. ಓಕೆ, ನಾನು ಅಭ್ಯಾಸದಲ್ಲಿ ಕೆಲವೊಂದು ಲೆಕ್ಕಗಳನ್ನ ನಾನು ಮಾಡ್ತೇನೆ. ಉಳಿದಂತ ಕೆಲವೊಂದು ಲೆಕ್ಕಗಳನ್ನ ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೇನೆ. ನೀವು ಆನ್ಸರ್ ಅನ್ನ ಮಾಡಿ ಕಾಮೆಂಟ್ ಮಾಡಬೇಕು. ಆನ್ಸರ್ ಮಾಡಿ ಅದನ್ನ ಉತ್ತರವನ್ನ ಕಾಮೆಂಟ್ ಮಾಡಿ. ಜೊತೆಗೆ ಅಭ್ಯಾಸದ ಜೊತೆಗೆ ಕೆಲವೊಂದು ಉದಾಹರಣೆ ಲೆಕ್ಕಗಳು ಇರ್ತವೆ. ಉದಾಹರಣೆ ಲೆಕ್ಕಗಳು ಸುಲಭವಾಗಿರುತ್ತೆ. ಉದಾಹರಣೆ ಲೆಕ್ಕಗಳು ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಅವಾಗ್ಲೂ ಸಹ ಕಾಮೆಂಟ್ ಮಾಡಿ, ಸರ್ ಇಂಥ ಲೆಕ್ಕ ಅರ್ಥ ಆಗಿಲ್ಲ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಆಗ್ಬೋದಾ? ರೈಟ್. ಮೊದಲನೇ ಫಸ್ಟ್ ಎಕ್ಸರ್ಸೈಸ್ ಏನಿದೆ ನೋಡಿ. ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಕೆಳಗಿನಂತೆ ಇರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇ ಪದವನ್ನ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಯಾವ್ಯಾವುದು? A1, A2, A3, A4 ಹೌದಲ್ವಾ? ಮೊದಲ 4 ಪದಗಳು ಅನ್ನ ನಾವು ಕಂಡುಹಿಡಿಬೇಕು. ಯಾವುದು? A1, A2, A3 ಜೊತೆಗೆ A4. ಮೊದಲನೇ ಪದ ಎ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ನೋಡಿದಾಗ ಮೊದಲನೇ ಪದ A1 ಅನ್ನ ನಾವು ಏನಂತ ತಗೊಳ್ತೀವಿ? ಎ ಅಂತ ತಗೊಳ್ತೀವಿ. ಎರಡನೇ ಪದ ಏನಾಗುತ್ತೆ ಮಕ್ಕಳ? A ಪ್ಲಸ್ ಡಿ ಹೌದಲ್ವಾ? ಮೊದಲನೇ ಪದಕ್ಕೆ ಡಿ ಅನ್ನ ಕೂಡ್ತೀವಿ, ನಮ್ಗೆ ಎರಡನೇ ಪದ ಸಿಕ್ತು. ಮತ್ತೆ ಎರಡನೇ ಪದಕ್ಕೆ ಡಿ ಅನ್ನ ಕೂಡ್ತೀವಿ, ಅಂದ್ರೆ A ಪ್ಲಸ್ 2d ಆಯ್ತು. A ಪ್ಲಸ್ 2d ಅನ್ನೋದು ಮೂರನೇ ಪದ. ಅದೇ ರೀತಿ A4 ಅಂದಾಗ A ಪ್ಲಸ್ 3d. ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಷ್ಟನೇ ಪದವನ್ನ ಕಂಡುಹಿಡಿತಾ ಇರ್ತೀರಾ, ಇವಾಗ 4ನೇ ಪದವನ್ನ ನೀವು ಕಂಡುಹಿಡಿತಾ ಇದ್ದೀರಾ ಅಂದ್ರೆ ಇಲ್ಲಿ A ಪ್ಲಸ್ 3d ಬರುತ್ತೆ, ಒಂದು ಕಡಿಮೆ ಆಗುತ್ತೆ. A ಪ್ಲಸ್ 3ನೇ ಪದ ಕಂಡುಹಿಡಿತಾ ಇದ್ದೀರಾ ಅಂದ್ರೆ A ಪ್ಲಸ್ 2d ಆಗುತ್ತೆ. ಎರಡನೇ ಪದವನ್ನ ಕಂಡುಹಿಡಿತಾ ಇದ್ದೀರಾ ಅಂದ್ರೆ A ಪ್ಲಸ್ ಡಿ ಅಥವಾ A ಪ್ಲಸ್ 1d ಆಗುತ್ತೆ, ಅಂದ್ರೆ ಒಂದು ಕಡಿಮೆ ಇರುತ್ತೆ ಡಿ ಅಂತ ಸುಲಭವಾಗಿ ನೆನ್ಪಿಟ್ಕೋಬಹುದು. ಹಾಗಾದ್ರೆ ಬನ್ನಿ ಲೆಕ್ಕವನ್ನ ಮಾಡೋಣ. ಈಗ ಮೊದಲನೇ ಪದ, ಒಟ್ಟು 4 ಪದಗಳನ್ನ ಕಂಡುಹಿಡಿಬೇಕು ಅಲ್ವಾ? ಮೊದಲನೇ ಪದ ಏನು? A1.
A1 ಅನ್ನೋದು ಏನಾಗುತ್ತೆ ಏನೇ ಆಗುತ್ತೆ. A1 ಮತ್ತು A ಎರಡೂ ಸಹ ಒಂದೇ ಅಲ್ವಾ ಮಕ್ಕಳ? ಸೊ ಕೊಟ್ಬಿಟ್ಟಿದ್ದಾರೆ ಅವರೇನೆ. ಮೊದಲನೇ ಪದ ನಾವೇನ್ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ, ಅದು 10. ಈಗ ಎರಡನೇ ಪದವನ್ನ ಕಂಡುಹಿಡಿಯಬೇಕು. ಎರಡನೇ ಪದ A2 is equal to A plus D ಆಗತ್ತೆ. ಇಲ್ಲಿ A ಅನ್ನೋದು ಎಷ್ಟು ಮಕ್ಕಳ? 10. D ಅನ್ನೋದೆಷ್ಟು? ಅದು ಸಹ 10. 10 plus 10 ಎಷ್ಟಾಗುತ್ತೆ? 20 ಆಗುತ್ತೆ. A ಅನ್ನೋದು 10, ಸಾಮಾನ್ಯ ವ್ಯತ್ಯಾಸ D ನೂ ಸಹ 10 ಕೊಟ್ಟಿದ್ದಾರೆ. 10 plus 10 ಎಷ್ಟಾಯ್ತು? 20 ಆಯ್ತು. ಈಗ A3 ಅಂತಂದ್ರೆ A plus 2D ಕಂಡೀಷನ್ ಹೌದಲ್ವಾ? ಸೊ 10 plus 2 into 10. ಸೊ 2 ಹತ್ತಲಿ 20, 20 10 ಎಷ್ಟಾಯ್ತು ಮಕ್ಕಳ? 30 ಆಯ್ತು. ಈಗ A4 ಅನ್ನ ಕಂಡುಹಿಡಿಯಬೇಕು. ಸೊ A plus 3D ಅದು ಕಂಡೀಷನ್. A ಅಂದ್ರೆ ಇಲ್ಲಿ 10 plus 3 into 10 ಎಷ್ಟಾಗುತ್ತೆ ಮಕ್ಕಳ? ಅದು 40. ನೋಡಿ ಎಷ್ಟು ಸುಲಭವಾಗಿ ಕಂಡುಹಿಡಿದ್ವಿ ಅಲ್ಲ. ಸರ್ ಇದನ್ನ ಇನ್ನೊಂದು ರೀತಿಯಲ್ಲಿ ಕಂಡುಹಿಡಿಯಬಹುದಾ? ಇನ್ನೊಂದು ರೀತಿಯಲ್ಲಿ ಕಂಡುಹಿಡಿಯೋದು ಸಹ ಹೇಳ್ಕೊಡ್ತೇನೆ. ಇದನ್ನು ಫಾಸ್ಟ್ ಆಗಿ ನೀವು ಕಂಡುಹಿಡಿಯಬಹುದು. ಮೊದಲನೇ ಪದ A1 is equal to 10 ಹೌದಲ್ವಾ? ನಾವು ಈಗಾಗಲೇ ತಿಳ್ಕೊಂಡಿದೀವಿ, ಎರಡನೇ ಪದ ಕಂಡುಹಿಡಿಬೇಕಾದ್ರೆ ಮೊದಲನೇ ಪದ ಏನಿದೆ ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು. ಇಲ್ಲಿ ಮೊದಲನೇ ಪದ 10 ಇದೆ, ಎರಡನೇ ಪದ ಬೇಕಾದ್ರೆ ಮೊದಲನೇ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡೋಣ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವೂ ಸಹ 10 ಇದೆ. 10 plus 10 ಎಷ್ಟಾಯ್ತು? 20 ಆಯ್ತು. ಅದೇ ರೀತಿ ಮೂರನೇ ಪದವನ್ನ ಕಂಡುಹಿಡಿಬೇಕು. ಮೂರನೇ ಪದ ಬೇಕು ಅಂದ್ರೆ ಎರಡನೇ ಪದ ಏನಿದೆಯೋ, ಎರಡನೇ ಪದ ಇಲ್ಲಿ ಏನಿದೆ? 20 ಇದೆ. ಎರಡನೇ ಪದಕ್ಕೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಎಷ್ಟು? 10. 10 ಕೂಡಬೇಕು. 20 10 ಎಷ್ಟಾಗುತ್ತೆ ಮಕ್ಕಳ? 30. ಅದೇ ರೀತಿ ನಿಮಗೆ ನಾಲ್ಕನೇ ಪದ ಬೇಕು ಅಂದ್ರೆ ಏನ್ ಮಾಡಬೇಕು? ಮೂರನೇ ಪದಕ್ಕೆ 10 ಕೂಡಬೇಕು. ಓಕೆ, 30 plus 10 ಎಷ್ಟಾಗುತ್ತೆ ಮಕ್ಕಳ? 40 ಆಗುತ್ತೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಈ ರೀತಿ ಎರಡು ವಿಧಾನದಲ್ಲಿ ನಾವು ಮೊದಲ 4 ಪದಗಳನ್ನ ಕಂಡುಹಿಡಿಯಬಹುದು. ಈಗ ಎರಡನೇ ಲೆಕ್ಕ ನೋಡಿ ಎಷ್ಟು ಸುಲಭ ಇದೆ. ಇಲ್ಲಿ A-2 ಕೊಟ್ರು, D 0 ಕೊಟ್ರು. A-2 D 0 ಕೊಟ್ಟಿದ್ದಾರೆ. ಮೊದಲ 4 ಪದಗಳನ್ನ ಕಂಡುಹಿಡಿಯಬೇಕು. ಓಕೆ, ಮೊದಲನೇ ಪದ A1 is equal to A, that is equal to -2. ಎರಡನೇ ಪದ ಬೇಕು. ಎರಡನೇ ಪದ ಏನಾಗುತ್ತೆ? A2 ಅನ್ನೋದು A plus D ಕಂಡೀಷನ್ ಅಲ್ವಾ? A ಅಂದ್ರೆ -2, D ಅಂದ್ರೆ 0. ಎಷ್ಟು ಬರುತ್ತದು? -2 ಬರುತ್ತೆ. ಮೂರನೇ ಪದ ಏನ್ ಬರುತ್ತೆ? ಎಸ್, ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಮೂರನೇ ಪದನೂ ಸಹ ಏನ್ ಬರುತ್ತೆ ಮಕ್ಕಳ? -2 ಬರುತ್ತೆ. ಯಾಕೆ ಸರ್ -2 ಬರುತ್ತೆ? D ಅನ್ನೋದು 0 ಇದೆ. ಯಾವಾಗ D ಅನ್ನೋದು 0 ಇರುತ್ತೋ ಆ ಒಂದು ಸಮಾಂತರ ಶ್ರೇಣಿಯ ಎಲ್ಲಾ ಪದಗಳು ಒಂದೇ ಆಗಿರುತ್ತೆ. ಹಾಗಾದ್ರೆ ಮೊದಲ 4 ಪದಗಳು ಏನಾಯ್ತು? -2 -2 -2 -2. ಈ ರೀತಿ ಈ ಒಂದು ಸಮಾಂತರ ಶ್ರೇಣಿ ಮುಂದುವರಿತಾ ಹೋಗುತ್ತೆ. ಮೊದಲನೇ ಲೆಕ್ಕದಲ್ಲಿ 4 ಪದಗಳು ಬೇರೆ ಬೇರೆ ಬಂತು, 10 20 30 40 ಅಂತ. ಆದ್ರೆ ಇಲ್ಲಿ ಎರಡನೇ ಲೆಕ್ಕದಲ್ಲಿ ಎಲ್ಲಾ 4 ಪದಗಳು ಒಂದೇ ಬಂತು. ಕಾರಣ ಏನು ಅಂತಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 0 ಇದೆ. ಯಾವಾಗ 0 ಇರುತ್ತೋ ಅವಾಗ ನಮ್ಗೆ ಏನಾಗುತ್ತೆ? ಆ ಒಂದು ಸಮಾಂತರ ಶ್ರೇಣಿಯ ಎಲ್ಲಾ ಪದಗಳು ಒಂದೇ ಆಗಿರುತ್ತೆ. ಈಗ ಮೂರನೇ ಲೆಕ್ಕ ನೋಡೋಣ ಮಕ್ಕಳ. ಮೂರನೇ ಲೆಕ್ಕವನ್ನ ನೋಡಿದಾಗ A ಅನ್ನೋದು 4, D ಅನ್ನೋದು -3. A ಅನ್ನೋದು 4, D ಅನ್ನೋದು -3. ಇದು ಸುಲಭ ಇದೆ. ಓಕೆ, ಇದನ್ನ ನೀವೇ ಪ್ರಯತ್ನ ಪಡಿ, ನನಗೆ ಆನ್ಸರ್ನ ಕಾಮೆಂಟ್ ಮಾಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಸರ್ ಅದ್ ನಂಗೆ ಅರ್ಥ ಆಗಿಲ್ಲ ಸರ್ ಅಂತ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಈಗ 4ನೇ ಲೆಕ್ಕವನ್ನ ನೋಡೋಣ. ಇದು ಮೈನಸ್ ಇದೆ, ಜೊತೆಗೆ ಭಿನ್ನರಾಶಿ ರೂಪದಲ್ಲಿರೋದ್ರಿಂದ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದನ್ನ ನಾನೇ ಮಾಡ್ತೇನೆ. A1 is equal to A, ಮೊದಲನೇ ಪದ A, ಅದು -1. ಏನ್ ಕೊಟ್ಟಿರ್ತಾರೋ ಅದೇ ಆಗಿರುತ್ತೆ. ಈಗ ಎರಡನೇ ಪದ ಬೇಕು. ಎರಡನೇ ಪದ ಬೇಕಾದ್ರೆ ಮೊದಲನೇ ಪದಕ್ಕೆ ಏನನ್ನ ಸೇರಿಸಬೇಕು? D ಅನ್ನ ಸೇರಿಸಬೇಕು. ಅಂದ್ರೆ -1 ಪ್ಲಸ್ ಅರ್ಧ ಆಯ್ತು. -1 ಪ್ಲಸ್ ಅರ್ಧ ಆಯ್ತು, ಹೌದಲ್ವಾ? ಸೊ ಇಲ್ಲಿ ನಾವು ಲಾಸಹ ಕಂಡುಹಿಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. 2 ಮತ್ತು 1ರ ಲಾಸಹ ಎಷ್ಟು? 2. ಈಗ
ಛೇದದಲ್ಲಿ ಒಂದಿದ್ರೆ ಲಾಸಹವನ್ನ ನೇರವಾಗಿ ಅಂಶದ ಜೊತೆ ಗುಣಿಸ್ರಿ. 2 ಇಂಟು -1 ಏನಾಗುತ್ತೆ? -2. ಈಗ ಇಲ್ಲಿ ಲಾಸಹ 2 ಇದೆ, ಅಂಶದಲ್ಲೂ 2 ಇದೆ. 2ರಿಂದ 2 ಎಸತಿ ಭಾಗ ಆಗುತ್ತೆ, ಒಂದ್ಸರಿ ಭಾಗ ಆಗುತ್ತೆ. ಬಂದಂತ ಭಾಗಲಬ್ಧವನ್ನ ಅಂಶದ ಜೊತೆ ಗುಣಿಸಿದಾಗ 1 ಇಂಟು 1 ಎಷ್ಟು ಬರುತ್ತೆ ಮಕ್ಕಳ? 1 ಬರುತ್ತೆ. ಸೊ -2ರಲ್ಲಿ +1 ಅನ್ನ ಕಳೆದ್ರೆ -1 ಡಿವೈಡೆಡ್ ಬೈ +2. ಈಗ ಮೂರನೇ ಪದವನ್ನ ಕಂಡುಹಿಡಿಯಬೇಕು. ಮೂರನೇ ಪದ ಅಂತ ಬಂದಾಗ ಅದು a+2d ಗೊತ್ತಿದೆ ನಿಮ್ಗೆ. a+2d ಇದನ್ನಾದ್ರೂ ಮಾಡಿ, ಅಥವಾ ಇನ್ನೊಂದು ಮೆಥಡ್ ಹೇಳಿಕೊಟ್ಟಿದ್ದೀನಲ್ಲ, ಹಿಂದಿನ ಪದ ಅಂದ್ರೆ ಎರಡನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಏನ್ ಮಾಡ್ಬೋದು? ಗುಣಿಸಬಹುದು. ಎರಡರಲ್ಲಿ ಯಾವ ಮೆಥಡ್ ಮಾಡಿದ್ರು ಬರುತ್ತೆ ಉತ್ತರ. -1/2 ಪ್ಲಸ್ 2 ಇಂಟು 1/2. 2 ಇಂಟು 1/2 ಹೌದಲ್ವಾ? a-1 ನೋಡಿ, ಒಂದೇ ಒಂದು ಪದ ನಾವು ತಪ್ಪಾಗಿ ಬರ್ಕೊಂಡ್ರು ಉತ್ತರ ತಪ್ಪಾಗ್ಬಿಡುತ್ತೆ ಮಕ್ಕಳು. a-1 ಪ್ಲಸ್ 2 ಇಂಟು ಡಿ ಎಷ್ಟಿದೆ? ಅರ್ಧ ಇದೆ. ನೋಡಿ, ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಮಾಡ್ತೇನೆ. ಇವಾಗ ಏನ್ ಉಳಿಯುತ್ತೆ? 1 -1 ಪ್ಲಸ್ 1. ಇಲ್ಲಿ -1 ಇದೆ, ಇಲ್ಲಿ +1 ಇದೆ. -1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಉತ್ತರ ಎಷ್ಟು ಬರ್ತಾ ಇದೆ? 0. ಉತ್ತರ ಎಷ್ಟು ಬರ್ತಿದೆ ಮಕ್ಕಳ? 0 ಬರ್ತಿದೆ. ಈಗ ನಾಲ್ಕನೇ ಪದವನ್ನ ಕಂಡುಹಿಡಿಬೇಕು. ನಾಲ್ಕನೇ ಪದವನ್ನ ಕಂಡುಹಿಡಬೇಕಾದ್ರೆ a+3d -1 ಪ್ಲಸ್ 3 ಇಂಟು 1/2. ಇದು ಹೇಗೆ ಸರ್ ಮಾಡೋದು? ಬಹಳ ಸುಲಭ. -1 ಪ್ಲಸ್ 3 3/2. ಈಗ ಲಾಸಹ 2 ಆಗತ್ತೆ. 2 2 ಯಾವೆರಡು? -2 ಪ್ಲಸ್ 3. +3ರಲ್ಲಿ -2 ಅನ್ನ ಕಳೆದ್ರೆ 1 ಬರ್ತದೆ, ಡಿವೈಡೆಡ್ ಬೈ 2. ಹಾಗಾದ್ರೆ ನಾಲ್ಕು ಪದಗಳು ಯಾವ್ದು ಬಂತು ಮಕ್ಕಳ? -1 ಮೈನಸ್ ಅರ್ಧ 0 ಅರ್ಧ ಮೈನಸ್ ಅರ್ಧ, ಇದು ಪ್ಲಸ್ ಅರ್ಧ. ಈ ರೀತಿ ಮುಂದುವರಿತಾ ಹೋಗುತ್ತೆ. ಇದು ನಮಗೆ ಬೇಕಾದಂತಹ 4 ಪದಗಳು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಸುಲಭವಾಗಿ ನಾವು ಲೆಕ್ಕಗಳನ್ನ ಮಾಡಬಹುದು ಮಕ್ಕಳ. ಇವಾಗ 5ನೇದು ಏನಿದೆ, 5ನೇದು ನೀವೇ ಮಾಡಿ. 4ನೇದು ಹೇಳ್ಕೊಟ್ಟಿರೋದ್ರಿಂದ 5ನೇದು ಸುಲಭವಾಗಿ ನೀವೇ ಮಾಡಬಹುದು. ನೆಕ್ಸ್ಟ್, ಕೆಳಗಿನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ಬರೀಬೇಕು. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ನಾವು ಬರೀಬೇಕು. ಸುಲಭ, ಬಹಳ ಅಂದ್ರೆ ಬಹಳ ಸುಲಭ. ಮೊದಲನೇ ಪದ ಬರೀಬೇಕು ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನ ಬರೀಬೇಕು. ಬರೆಯೋಣ. ರೈಟ್. ಸಮಾಂತರ ಶ್ರೇಣಿಯಲ್ಲಿ ಇರ್ತಕ್ಕಂಥ ಮೊದಲನೇ ಪದ ಎ ಅನ್ನೋದು ಏನಾಗುತ್ತೆ? ಅಲ್ಲಿ ಮೊದಲನೇ ಸಂಖ್ಯೆ ಏನಿರುತ್ತೋ ಅದೇ ಮೊದಲನೇ ಪದ. a = 3 ಆಗೋಯ್ತು. ಸರ್ ಡಿ ಹೆಂಗ್ ಸರ್? ಸಾಮಾನ್ಯ ವ್ಯತ್ಯಾಸವನ್ನ ಹೆಂಗ್ ಸರ್ ಕಂಡುಹಿಡಿಯೋದು? ಎರಡನೇ ಪದದಿಂದ ಮೊದಲನೇ ಪದವನ್ನ ಕಳಿ. ಇಲ್ಲಿ ಎರಡನೇ ಪದ ಎಷ್ಟಿದೆ? 1 ಇದೆ. ಮೊದಲನೇ ಪದ ಎಷ್ಟಿದೆ? 3 ಇದೆ. ಅದರೆರಡು ನಡುವೆ ಯಾವ ಚಿಹ್ನೆ ಬರ್ಕೋಬೇಕು? ಮೈನಸ್. 1ರಲ್ಲಿ -3 ಅನ್ನ ಕಳೆದ್ರೆ ಎಷ್ಟು ಮಕ್ಕಳ? -2. therefore ಇಲ್ಲಿ ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ 2, -2. ಅರ್ಥ ಆಯ್ತಲ್ವಾ? ಅದೇ ರೀತಿ ಇನ್ನೊಂದು ಲೆಕ್ಕ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಎ ಮೊದಲನೇ ಪದ ಎಷ್ಟು? -5. -5 ಮೊದಲನೇ ಪದ ಕಂಡುಹಿಡಿಯೋದು ಬಹಳ ಸುಲಭ. ಏನಿರುತ್ತೋ ಅದನ್ನ ಬರ್ಕೊಳ್ಳೋದು ಅಷ್ಟೇ, ಅದನ್ನ ಕಂಡುಹಿಡಿಯುವಂಥದ್ದು ಇಲ್ಲ ಅಲ್ವಾ? ಡಿ = ಏನಾಗುತ್ತೆ? a2 - a1 ಕಂಡೀಷನ್. a2 ಎಷ್ಟಿದೆ? ಇಲ್ಲಿ -1 ಇದೆ, ಅಂದ್ರೆ ಎರಡನೇ ಪದ -1 ಇದೆ. a1 ಎಷ್ಟಿದೆ? -5 ಇದೆ. ಮೊದಲು a2 ಮೈನಸ್ ಇರೋದು, ಈ ಮೈನಸ್ ನ ಮೊದಲು ಬರ್ಕೊಳ್ತೀನಿ. ಇಲ್ಲಿ ಮೊದಲನೇ ಪದವೂ ಸಹ ಮೈನಸ್ ಅಲ್ಲೇ ಇರೋದ್ರಿಂದ ಬ್ರಾಕೆಟ್ ಒಳಗಡೆ ಮೈನಸ್ ಬರ್ಕೋಬೇಕು ಮಕ್ಕಳ. -5 ಅಂತ ಓದ್ಬೇಕು ಅದನ್ನ. -5 ಅಂತ. ಸೊ -1 - ಇಂಟು ಮೈನಸ್ +5. ಈಗ 5ರಲ್ಲಿ 1 ನೋಡಿ, ಇದು ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕು. 5ರಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳ? 4. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗ ಕೂಡ್ಬೇಕು ಅಂದ್ರೆ ಚಿಹ್ನೆ ಒಂದೇ ಇದ್ದಾಗ ಕೂಡ್ಬೇಕು.
ಯಾವಾಗ ಕಳಿಬೇಕು? ಚಿಹ್ನೆ ಬೇರೆ ಬೇರೆ ಇದ್ದಾಗ ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡ ಸಂಖ್ಯೆಯಿಂದ. ಓಕೆ, ಯಾವ ಒಂದು ಸಂಖ್ಯೆ ದೊಡ್ಡದಿರುತ್ತೋ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಏನ್ ಮಾಡ್ಬೇಕು? ಕಳಿಬೇಕು. ದೊಡ್ಡ ಸಂಖ್ಯೆಗೆ ಚಿಹ್ನೆ ಏನಿರುತ್ತೋ ಅದೇ ಚಿಹ್ನೆಯನ್ನ ನಾವು ಬಳಸ್ಬೇಕು. ಹಾಗಾದ್ರೆ ಇಲ್ಲಿ a -5, d ಎಷ್ಟಾಗತ್ತೆ? +4 ಆಗತ್ತೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಚಿಹ್ನೆ ಒಂದೇ ಇದ್ದಾಗ ಕೂಡು, ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಚಿಹ್ನೆ ಒಂದೇ ಇದ್ದಾಗ ಕೂಡು. ಇವಾಗ -1 -5 ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಅವಾಗ ಉತ್ತರ ಎಷ್ಟಾಗುತ್ತೆ? -6. ಕೂಡ್ಬೇಕು. ಚಿಹ್ನೆ ಒಂದೇ ಇದ್ದಾಗ ಕೂಡು. +1 +5 ಇತ್ತು, +6 ಆಗತ್ತೆ. ಚಿಹ್ನೆ ಒಂದೇ ಇದ್ದಾಗ ಕೂಡ್ಬೇಕು. ಆ ಎರಡೂ ಪದಗಳಿಗೆ ಅಥವಾ ಆ ಮೂರು ಪದಗಳಿಗೆ ಚಿಹ್ನೆ ಏನಿರುತ್ತೋ ಆ ಚಿಹ್ನೆಯನ್ನೇ ಬರಿಬೇಕು. ಇಲ್ಲಿ ಕೂಡ್ಬಿಟ್ಟು ಪ್ಲಸ್ ಅಂತ ಬರಿಬಾರ್ದು. ಸುಮಾರು ಜನ ಆ ರೀತಿ ತಪ್ಪುಗಳನ್ನ ಮಾಡ್ತೀರಿ. -++ ಅಂತ ಬರೆದ್ ಬಿಡ್ತೀರಿ, ತಪ್ಪು. ನೀವು ಗುಣಿಸ್ತಾ ಇಲ್ಲ, ಕೂಡ್ತಾ ಇದ್ದೀರಾ. ಕೂಡ್ಬೇಕಾದ್ರೆ ಎರಡೂ ಪದಗಳನ್ನ ಕೂಡ್ಬೇಕು. ಆ ಎರಡೂ ಪದಗಳಿಗೆ ಚಿಹ್ನೆ ಮೈನಸ್ ಇದ್ರೆ ಮೈನಸ್ ಬರಿಬೇಕು. ಆ ಎರಡೂ ಪದಗಳಿಗೆ ಚಿಹ್ನೆ ಪ್ಲಸ್ ಇದ್ರೆ ಪ್ಲಸ್ ಬರಿಬೇಕು. ಯಾವಾಗ ಕಳಿಬೇಕು? ಒಂದಕ್ಕೆ ಮೈನಸ್, ಒಂದಕ್ಕೆ ಪ್ಲಸ್ ಇದ್ರೆ ಕಳಿಬೇಕು. ನೋಡಿ, ಇಲ್ಲಿ +6 -2 ಇದೆ. 6ರಲ್ಲಿ -2 ಕಳೆದಾಗ ಎಷ್ಟು ಬರುತ್ತೆ? +4. ಯಾಕೆ ಪ್ಲಸ್ ಬಂತು? ಇಲ್ಲಿ 6ಕ್ಕೆ ಅಂದ್ರೆ ದೊಡ್ಡ ಸಂಖ್ಯೆಗೆ ಚಿಹ್ನೆ ಪ್ಲಸ್ ಇದೆ. ಅದೇ ರೀತಿ 2 -5 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಉತ್ತರ ಏನಾಗುತ್ತೆ? ಇದಕ್ಕೆ ಏನು ಇಲ್ಲ ಅಂದ್ರೆ ಇಲ್ಲಿ ಚಿಹ್ನೆ ಪ್ಲಸ್, ಇನ್ನೊಂದಕ್ಕೆ ಮೈನಸ್. ಒಂದಕ್ಕೆ ಪ್ಲಸ್, ಒಂದಕ್ಕೆ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಮಕ್ಕಳ? ಕಳಿಬೇಕು. ನೀವೇ ಹೇಳಿದಿರಲ್ಲ ಸರ್, ಕಳಿಬೇಕು. ಕಳೆದು ಬಿಡಿ. ಯಾವ್ದ್ರಿಂದ? ಯಾವ ಸಂಖ್ಯೆ ನಿಮಗೆ ದೊಡ್ಡದು ಅಂತ ಕಾಣಿಸ್ತಾ ಇದೆಯೋ ಆ ಸಂಖ್ಯೆಯಿಂದ ನಂಬರ್ ಚಿಕ್ಕದು ಯಾವ್ದಿರುತ್ತೆ ಅದನ್ನ ಕಳೆದು ಬಿಡಿ. 5ರಲ್ಲಿ 2 ಕಳೆದ್ರೆ 3. ಸರ್, ಚಿಹ್ನೆ ಏನ್ ಬರಿಬೇಕು ಸರ್? ಮೈನಸ್ ಬರಿಬೇಕು. ಅಂದ್ರೆ ಯಾವ ಸಂಖ್ಯೆ ದೊಡ್ಡದು ಅಂತ ಕಾಣಿಸ್ತಾ ಇದೆಯಲ್ಲ, ಯಾವ್ದ್ರಿಂದ ನೀವು ಕಳೀತಾ ಇದ್ದೀರೋ ಅದಕ್ಕೆ ಚಿಹ್ನೆ ಏನಿದೆ? ಮೈನಸ್ ಇದೆ, ಮೈನಸ್ ಬರಿಬೇಕು. ಓಕೆ, ಇಲ್ಲಿ ಪ್ಲಸ್ ಇತ್ತು ದೊಡ್ಡ ಸಂಖ್ಯೆಗೆ, ಪ್ಲಸ್ ಬರದೆ. ಇಲ್ಲಿ ಮೈನಸ್ ಇತ್ತು, ಮೈನಸ್ ಬರೀತಾ ಇದೆ. ಅರ್ಥ ಆಯ್ತಲ್ವಾ ಮಕ್ಕಳ? ನೋಡಿ, ಅಭ್ಯಾಸದಲ್ಲಿ 2 ಮೈನ್ ನಾನು ಮಾಡಿದೀನಿ. ಐ ಥಿಂಕ್ ಇವತ್ತು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಕಳ. ಸಾಕು, ಜಾಸ್ತಿ ದಿನ ಕಳೆದಂತೆ ನಾನು ಹೆಚ್ಚೆಚ್ಚು ಲೆಕ್ಕಗಳನ್ನ, ಹೆಚ್ಚೆಚ್ಚು ಕಾನ್ಸೆಪ್ಟ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆರಂಭದಲ್ಲಿ ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ವೀಕ್ ಇಂದ ಸ್ವಲ್ಪ ಜಾಸ್ತಿ ಮಾಡೋಣ. ಆಗ್ಬೋದಾ? ರೈಟ್. ಇವತ್ತಿನ ತರಗತಿ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಮಕ್ಕಳ? ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ, ಒಂದು ಲೈಕ್ ಕೊಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅದೇ ನಿಮ್ಗೆ ಹೊಸತೇನಲ್ಲ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅವಾಗ ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ. ಸುಲಭವಾಗಿ ನೀವು ವಾಚ್ ಮಾಡಬಹುದು. ಆಗ್ಬೋದಲ್ಲ? ರೈಟ್. SLC ಕ್ಲಾಸಸ್ ಅಂತ ಏನ್ ಬರುತ್ತೆ ಅದನ್ನ ಮಾತ್ರ ವಾಚ್ ಮಾಡಿ. ಬೇರೆ ಬೇರೆ ಕ್ಲಾಸಸ್ ಎಲ್ಲ ಬರ್ತಾ ಇರುತ್ತೆ, TET CTET ಅದೆಲ್ಲ ಏನು ವಾಚ್ ಮಾಡಕ್ ಹೋಗ್ಬೇಡಿ. ಓಕೆ, ಇಷ್ಟೇ ಹೇಳ್ತಾ ಕ್ಲಾಸ್ ನ ಮುಗಿಸ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಇವತ್ತು ಅಥವಾ ನಾಳೆ ಒಂದು ವಾಟ್ಸ್ಆಪ್ ಗ್ರೂಪ್ ಸಹ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿಗೂ ಸಹ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿರುತ್ತೆ. ಆಗ್ಬೋದಾ ಮಕ್ಕಳ? ಓಕೆ, ಎಲ್ಲರಿಗೂ ಶುಭವಾಗ್ಲಿ. ಜೊತೆಗೆ ನಮ್ಮ ಈ ಒಂದು ದಾವಣಗೆರೆ ಟ್ಯುಟೋರಿಯಲ್ಸ್ ಈ ಕ್ಲಾಸಸ್ ಬರ್ತಾ ಇದೆಯಲ್ಲ, ಈ ಕ್ಲಾಸ್ದು ಲಿಂಕ್ ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಫ್ರೀ ಕ್ಲಾಸಸ್ ಅಲ್ವಾ, ಎಲ್ಲರೂ ಸಹ ವಾಚ್ ಮಾಡ್ಲಿ. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು.